ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಏನು ಖುಷಿಯಾಗಿದ್ದೀನಿ ಅಂದರೆ ಇವತ್ತು ಯೂಟ್ಯೂಬ್ ಬಿಡೋಣ ಅಂದ್ಕೊಂಡಿದ್ದೀನಿ. ಏನಕ್ಕೆ ಎಲ್ಲರೂ ಖುಷಿಯಾಗಿ ಹೇಳ್ತಾ ಇದ್ದಾನಂದರೆ ನಿಜವಾಗ್ಲೂ ಹೇಳ್ತೀನಿ ರೀ. ನಮ್ಮ ಕತೆ ಯಾರಿಗೆ ಹೇಳೋಣ? ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಕೆಲಸ ಮಾಡೋ, ಅದಾದಮೇಲೆ ಸಾಯಂಕಾಲ ಬಂದು ಲೈವ್ ಮಾಡೋ, ಇದೆಲ್ಲ ಒಂದು ಜೀವನನ ಆಗ್ಬಿಟ್ಟೈತೆ. ಯಾಕಂದ್ರೆ ಹೇಳ್ತೀನಿ ಅಂದರೆ ಡೈಲಿ ನಮ್ಮ ತಾಯಿ ನೈಟ್ ಫೋನ್ ಹಿಡಿದ್ರೆ ಸಾಕು ಬೇಜಾನ್ ಮಕ್ಕಕ್ಕೆ ಹೋಗಿದ್ದವ್ರೆ. ಆ ಥರ ಪರಿಸ್ಥಿತಿ ಆಗ್ಬಿಟ್ಟೈತೆ ಯೂಟ್ಯೂಬ್ ಅವ್ರದ್ದು. ಏನಕ್ಕೆ ಕೇಳ್ತಾರೆ, ಏನಪ್ಪ ಏನಾದರೂ ಉದ್ಧಾರ ಆಗಿದೆಯಾ, ಎಷ್ಟಪ್ಪ ಬಂತು ದುಡ್ಡು, ಹೋಗಲಿ ಒಂದು 10 ರೂಪಾಯಿ ಆದರೂ ಬಂತು ಅಂತ ನಮ್ಮ ಅವ್ವ ಕೇಳೋದು. ನಾನು ಏನಂತ ಹೇಳೋದಂತ ನನಗೂ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಸೊ ಕೆಲವರು ಡೇಟಾ ಪ್ಯಾಕ್ಸ್ ಹಾಕ್ಬಿಟ್ಟೆ ಲೈವ್ನ ಪಾಪ ಮಾಡ್ತಾ ಇರ್ತಾರೆ. ಡೇಟಾ ಪ್ಯಾಕ್ ಹಾಕ್ಸೋದೇ ಒಂದು ವರ್ಷಕ್ಕೆ ಅಮ್ಮಮ್ಮ ಅಂದ್ರೆ ಒಂದು 6,000 ರೂಪಾಯಿ ಹೋಗ್ಬಿಡುತ್ತೆ. ಸೊ ಈ ಥರ ಪರಿಸ್ಥಿತಿ ನಡೀತೈತೆ ಎಲ್ಲರದು. ಏನು ಮಾಡೋಣ ಅಂತ ಅವ್ರಿಗೂ ಗೊತ್ತಾಗ್ತಾಯಿಲ್ಲ, ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾಯಿಲ್ಲ. ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಖುಷಿಯಿಂದ ಯೂಟ್ಯೂಬ್ ಬಿಡ್ತಾ ಇದ್ದೀನಿ. ಸೊ ಒಂದು ವರ್ಷದಿಂದ ಏನೂ ದಬ್ಬಾಕಿಲ್ಲ, ಇನ್ನು ಮುಂದಕ್ಕೆ ಏನಾದರೂ ದಬ್ಬಾಕ್ತೀನಂದ್ರೆ ಅದು ಗೊತ್ತಿಲ್ಲ. ಆಮೇಲೆ ಇನ್ನೇನೆಂದರೆ ಮೋನೋ ಆಗೋರ್ದು ಒಂದು ಕತೆ ಏನಕ್ಕೆ ಕೇಳ್ತೀರಾ, ಪೋಸ್ಟರ್ ಲೈವ್ ಮಾಡಿಬಿಟ್ಟು ವಾಚ್ ಅವರ್ಸ್ ಮಾಡ್ಕೊಂಡು ಮೋನೋ ಮಾಡ್ಕೊಂಡಿದ್ದಾರೆ. ಪಾಪ ಅವ್ರ ಕಷ್ಟ ನಾನು ನೋಡ್ತಾ ಇದ್ದೀನಿ. ಡಾಲರ್ ಆಗಿಲ್ಲ ಅಂತ ತುಂಬ ಕಷ್ಟಪಡ್ತವ್ರೆ. ಸೊ ಮೋನೋ ಆಗೋದೇ ತುಂಬ ಕಷ್ಟ, ಅದರಲ್ಲಿ ಡಾಲರ್ ಮಾಡೋದು ಇನ್ನೂ ಕಷ್ಟ. ಮನೆಯಲ್ಲಿ ಏನಂದರೆ ನಾನ್ ಸ್ಟಾಪಾಗಿ ಉಗಿಸ್ಕೊಂಡು ಒಂಥರ ಬೇಜಾರಾಗ್ಬಿಟ್ಟೈತೆ. ಉಗ್ದು ನಾಳೆ ದಿವಸ ಆಚೆ ಆಗಿಬಿಟ್ರೆ ನಾವೆಲ್ಗೆ ಹೋಗೋಣ, ಆ ಥರ ಪರಿಸ್ಥಿತಿ ಆಗ್ಬಿಡುತ್ತೆ. ಯೂಟ್ಯೂಬಿಂದ ಒಳ್ಳೇದಾಗುತ್ತೋ ಇಲ್ಲ ಬೇಜಾನ್ ಕೆಟ್ಟದಾಗಿದೆ. ಇಲ್ಲೇನಂದರೆ ನಮ್ಮ ಫ್ರೆಂಡ್ಸು ನಾವು ಹಂಗೆ ಹಿಂಗೆ ಅನ್ಕೊತೀವಿ, ನಮ್ಮ ಫ್ರೆಂಡ್ಸೇ ನಮ್ಮನ್ನ ಹಿಂದ್ಗಡೆ ಸರಿಯಾಗಿ ಇಡ್ತಾರೆ. ಏನಂತ ನಿಮಗೆ ಗೊತ್ತಿರಬೇಕು. ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಜಾಸ್ತಿ ಬರ್ತಾಯಿದೆ. ನೀವು ಅನ್ಕೊಬೋದು ಈ ಥರ ಇದ್ದರೆ ಏನಕ್ಕೆ ನೀನು ಯೂಟ್ಯೂಬ್ ಬರಬೇಕು ಅಂತ. ಸೊ ಈ ಥರ ಇದ್ದಿದ್ರೆ ಸತ್ಯವಾಗ್ಲೂ ನಾನು ಯೂಟ್ಯೂಬ್ ಬರ್ತಾಯಿದ್ದಿಲ್ಲ. ಏನೋ ಅನ್ಕೊಂಬಂದೆ, ಇದು ಏನೋ ಆಯಿತು, ಏನೋ ಒಂದು 10 ರೂಪಾಯಿ ಸಂಪಾದನೆ ಮಾಡೋಣ ಅಂತ ಬಂದರೆ ಇಲ್ಲಿ ನೋಡಿದ್ರೆ ಉಲ್ಟಾ 20 ರೂಪಾಯಿ ನಂದೇ ಹೋಗ್ತಾಯಿದೆ. ಸರಿ ಆಯಿತು, ಅದೆಲ್ಲ ಬಿಟ್ಟು ಕೆಲಸದ ಕಡೆ ಗಮನ ಕೊಡೋಣ ಅಂದರೆ ಇದೇನೋ ಯೂಟ್ಯೂಬ್ ಬಂದು ರೋಗ ಥರ. ಎಲ್ಲೋದ್ರೂ ಫೋನ್ ಹಿಡ್ಕೊಂಡ್ರೆ ಯೂಟ್ಯೂಬಲ್ಲಿ ಯಾರಿದ್ದಾರೆ ಲೈವಲ್ಲಿ ಚೆಕ್ ಮಾಡೋದೇ ನಮ್ಮ ಕತೆ ಆಗ್ಬಿಟ್ಟೈತೆ. ಸೊ ಈ ರೀತಿ ಎಲ್ಲ ನನಗೆ ಮಾತ್ರ ಈ ಥರ ಆಗುತ್ತಾ, ನಿಮಗೂ ಅದೇ ಥರ ಆಗುತ್ತಾ ಹೇಳಿ, ಪರವಾಗಿಲ್ಲ. ನಿಮ್ಮ ಅನಿಸಿಕೆ ಏನಿದೆ ಅದು ಹೇಳಿ. ಆಮೇಲೆ ಸರಿ ಆಯಿತು ಯೂಟ್ಯೂಬ್ನೇ ಬಿಟ್ಬಿಡೋಣ ಅಂತ ಫುಲ್ ಡಿಸಿಷನ್ ಆಗಿಬಿಟ್ಟಿದ್ದೀನಿ ಇವತ್ತು. ಲಾಸ್ಟ್ ವೀಡಿಯೋನೂ ಅಂದ್ಕೊಳ್ಳಿ, ಫಸ್ಟ್ ವೀಡಿಯೋನೂ ಅಂದ್ಕೊಳ್ಳಿ, ಬೇಜಾರಾಗ್ಬಿಟ್ಟೈತೆ. ಇಲ್ಲೇನಂದರೆ ಮೇನ್ ರೀಸನ್ನು ಹೇಳ್ತೀನಿ. ತುಂಬ ಕಷ್ಟಪಡ್ತಾ ಇದ್ದಾರೆ ಎಲ್ಲರೂ ಯೂಟ್ಯೂಬಲ್ಲಿ, ತುಂಬ ಹಗಲು ರಾತ್ರಿ ಏನು ಸಿಕ್ಕಿದ್ದು ಕಷ್ಟ ಪಡ್ತಾನೇ ಇದ್ದಾರೆ. ಬಟ್ ಯಾರಿಗೂ ಏನು ಯೂಸ್ ಆಗ್ತಾಯಿಲ್ಲ. ಯಾರಿಗೋ ಒಬ್ರಿಗೆ ಪೇಮೆಂಟ್ ಬಂದಿರುತ್ತೆ. ನಾನು ಮಿನಿಮಮ್ ಅಂದ್ರೆ 1.5 ವರ್ಷದಿಂದ ಇದ್ದೀನಿ ಯೂಟ್ಯೂಬಲ್ಲಿ. ಯಾರು ಒಂದು ವಿಡಿಯೋಸ್ ಇರಲಿ, ಒಂದು ಹೆಸರು ಇರಲಿ ಮಾಡಿರೋರು ನಾನು ನೋಡೇ ಇಲ್ಲ. ನಮ್ಮ ಗ್ರೂಪಲ್ಲಿ ಹೇಳ್ತಾ ಇದ್ದೀನಿ, ನಮ್ಮ ಗ್ರೂಪ್ ಅಂದರೆ ನಾರ್ಮಲ್ ಚಿಕ್ಕ ಯೂಟ್ಯೂಬರು. ಸೊ ನಾವು ಬೆಳೆದಿರೋದು ನಾನು ಇದುವರೆಗೂ ನೋಡಿಲ್ಲ. ಎಲ್ಲರೂ ಹೇಳ್ತಾರೆ ಟೈಮ್ ಬೇಕು ಅದು. ಇನ್ನೆಷ್ಟಪ್ಪ ಟೈಮ್ ಬೇಕು, ನಾವು ಮುದ್ಕ ಆಗ್ಬಿಟ್ಟು ಆಮೇಲೆ ನಮ್ಮನ್ನ ನಾವೇ ಎಣ್ಸ್ಕೊಂಡು ಕೂತ್ಕೊಬೇಕು, ಅಷ್ಟು ಟೈಮ್ ಬೇಕಾ ಅಂತ ಕೇಳ್ತಾರೆ. ಇಲ್ಲ ಹಂಗೆ ಮಾಡ್ಬೋದು. ಕೆಲವ್ರು ಬಂದು ಹೇಳ್ತಾರೆ ಈ ಥರ ಮಾಡ್ಬೋದು, ವೇಟ್ ಮಾಡಬೇಕು, ಈ ಥರ ಮಾಡ್ಬೋದು. ಇನ್ನೊರು ಕೆಲವ್ರು ಹೇಳ್ತಾರೆ ಕಂಟೆಂಟ್ ಮಾಡಪ್ಪ, ವೀಡಿಯೋ ಹಾಕಪ್ಪ ಡೈಲಿ, ಹಂಗೆ ಹಿಂಗೆ ಅಂತ. ಡೈಲಿ ಕಂಟೆಂಟ್ ಮಾಡೋಕ್ಕಾಗುತ್ತಾ ನಮ್ಮ ಕೈಯಲ್ಲಿ? ಸೊ ಆಗಲ್ಲ ಅಂದ್ರೆ ಏನಕ್ಕೆ ಬರಬೇಕಾಯ್ತು ಅಂತ ನಿಮ್ಮ ಪ್ರಶ್ನೆ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಆಗಲ್ಲ ಅಂದ್ರೆ ಏನಕ್ಕಪ್ಪ ಬರಬೇಕು, ನನ್ನ ಪ್ರಶ್ನೆ ಇರುತ್ತೆ. ಯಾಕೆ ಬಂದಿದ್ರೆ ನಂದೇ ಹೇಳ್ತೀನಿ, ನಿಮ್ಮದು ಬೇಡ ಬಿಡಿ. ಸೊ ನಾನು ಎಷ್ಟೋ ವೀಡಿಯೋದಲ್ಲಿ ಹೇಳಿದ್ದೀನಿ. ಒಬ್ಬರು ವೀಡಿಯೋ ನೋಡಿದೆ, ಅವ್ರೇನು ಹೇಳಿದ್ರು, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ತಿಂಗಳಾದರೆ 60,000 70,000 ರೂಪಾಯಿ ದುಡಿಬೋದು ಅಂತ ಹೇಳಿದರು. ನಾನು ಆ ಖುಷಿಯಿಂದ ಬಂದೆ. ಮುಂಚೆ ಎಲ್ಲ ನನಗೆ ಇದೆಲ್ಲ ಗೊತ್ತಿಲ್ಲ. ಯೂಟ್ಯೂಬಲ್ಲಿ ಈ ಥರ ಬರಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಬೇಕು, ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು, ಡಾಲರ್ ಮಾಡಬೇಕು, $100 ಅದೆಲ್ಲ ಇಷ್ಟು ಪ್ರಾಸೆಸ್ ಎಲ್ಲ ಗೊತ್ತಿದ್ದರೆ ಹೊಸ್ದಾಗಿ ಬರ್ತಾರಲ್ಲ ಯೂಟ್ಯೂಬ್ ಚಾನಲ್ ಅವರು, ಬಂದಾಗ ಯಾರೂ ಬರ್ತಾಯಿದ್ದಿಲ್ಲ, ಯೂಟ್ಯೂಬ್ಗೆ ಬರಲ್ಲ. ಸೊ ಇಷ್ಟು ಪ್ರಾಸೆಸ್ ಎಲ್ಲ ಇದೆ ಅಂದರೆ ಯಾರೂ ಬರ್ತಾಯಿದ್ದಿಲ್ಲ. ನನಗೂ ಈ ಪ್ರಾಸೆಸ್ ಗೊತ್ತಿದ್ದರೆ ಸತ್ಯವಾಗಿ ನಾನು ಇಡ್ತಾ ಇದ್ದಿಲ್ಲ ಕಾಲು. ಸೊ ಇಷ್ಟೇ ಮೇನ್ ಮ್ಯಾಟ್ರು. ಇವಾಗ ನಾವು ಕಾಲು ಇಟ್ಬಿಟ್ಟಿದ್ದೀವಿ, ಸೊ ಬ್ಯಾಕು ಹೋಗೋಕ್ಕಾಗಲ್ಲ ಅನ್ನೋದು ಎಲ್ಲರದ್ದು ಪರಿಸ್ಥಿತಿ ಇದೆ. ನಮ್ಮದಾದ್ರೂ ಪರವಾಗಿಲ್ಲ, ಮೋನೋ ಆದವ್ರದ್ದು ಬಿಡಬೇಕು ಅಂದ್ಕೊತಾರೆ. ಬಟ್ 2-3 ತಿಂಗಳು ಬಿಟ್ಬಿಡ್ತಾರೆ, ಮತ್ತೆ ಬಂದ್ ಮಾಡ್ತಾರೆ. ಸೊ ಆ ಥರ ಇಷ್ಟು ಕಷ್ಟಪಟ್ಟಿದ್ದೀವಲ್ಲ, ಏನೋ ನಾವು ಅವ್ರನ್ನ ಅರ್ನಿಂಗ್ಸ್ ಮಾಡಬೇಕು ಅಂತ. ಈ ಯೂಟ್ಯೂಬಲ್ಲಿ ಎಲ್ಲ ತುಂಬ ಜನ ಹೇಳೋದು ಸುಳ್ಳು, ತುಂಬ ಅಲ್ಲ 3/4% ಸುಳ್ಳೇ ಇದೆ. ನಾವು ನಿಜ ಹೇಳ್ತೀನಿ, ಮಿನಿಮಮ್ ಅಂದರೆ 8-9 ಅವರೆಲ್ಲ ಇದರ ಯೂಟ್ಯೂಬ್ಗೆ ನಾವು ಕೊಡ್ತಾಯಿದ್ವಿ. ಇದರಿಂದ ₹1 ಇಲ್ಲ. ಜಗಳ ಮಾಡಿಕೊಂಡು ಏನೇನೋ ಮಾಡಿಕೊಂಡು ಕಿತಾಪತಿ ಮಾಡಿಕೊಂಡು ಏನೇನೋ ಒಂದು ಮಾಡ್ತೀವಿ, ಬಟ್ ಆದರೂ ಉದ್ಧಾರ ಆಗ್ತಾಯಿಲ್ಲ. ಸೊ ಕೆಲವ್ರು ಏನು ಗೊತ್ತಾ, 1 ತಿಂಗಳಿಗೆ ಉದ್ಧಾರ ಆಗೋರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಉದ್ಧಾರ ಆಗ್ಬಿಟ್ಟು ಆಮೇಲೆ ಸ್ಟಾಪ್ ಆಗಿಬಿಡ್ತಾರೆ. ಯಾಕೆ ಥರ ಹೇಳ್ತೀನಿ ಅಂದರೆ, ಕೆಲವ್ರದ್ದು 2 ತಿಂಗಳಲ್ಲಿ ಮೊನಿಟೈಸ್ ಆಗಿಬಿಡುತ್ತಾ, ಆಮೇಲೆ ಅರ್ನಿಂಗ್ಸು ಏನೋ ಒಂದು ಫಸ್ಟ್ ಪೇಮೆಂಟ್ ತೊಗೊಳ್ತಾ ಇದೆ. ಹೋಗ್ತಾ ಅವ್ರಿಗೆ ಟಫ್ ಅನಿಸ್ಬಿಡುತ್ತೆ. ಯಾಕಂದರೆ ತಿಂಗಳು $100 ಮಾಡೋದು ಈಸಿ ಅಂತ ಅಲ್ಲ, ಅರ್ಥ ಆಯ್ತಾ? ಸೊ ನನಗೆ ಈ ಪ್ರಾಸೆಸ್ ಏನು ಗೊತ್ತೇ ಇದ್ದಿಲ್ಲ. ನಿಜವಾಗ್ಲೂ ಸ್ಟಾರ್ಟಿಂಗ್ ಯೂಟ್ಯೂಬ್ ಬಂದಾಗ ಇದೇನು ಗೊತ್ತಿಲ್ಲ. ಹೋಗ್ತಾ ತಿಳ್ಕೊಂಡ್ಮೇಲೆ ನನಗೆ ಹೋಗ್ತಾ ಯೂಟ್ಯೂಬು ತುಂಬ ಕಷ್ಟ ಅನ್ಸಂಗಾಯಿತು. ಸೊ ಡೈಲಿ ಕಂಟೆಂಟ್ ನಮ್ಮ ಕೈಯಲ್ಲಿ ಸಾಧ್ಯ ಇದೆಯಾ ನೀವು ಹೇಳಿ? ಒಂದು ಯೂಟ್ಯೂಬರಾಗಿ ನೀವು ನೋಡ್ತಾ ಇರ್ತೀರ. ಸೊ ಹೇಳಿ, ಇವಾಗ ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ಉದ್ದೇಶನೇ ಸೊ ಯೂಟ್ಯೂಬ್ನ ಬಿಟ್ಬಿಡಬೇಕು ಅಂತ ಇದ್ದೀನಿ. ನನ್ನ ಡಿಸಿಷನ್ ಸರಿ ಇದೆಯಾ ತಪ್ಪಿದೆಯಾ ನೀವೇ ಕಮೆಂಟ್ ಮಾಡಿ. ಇಷ್ಟೆಲ್ಲ ಮಾಡಿ $1 ಇಲ್ಲದೆ ಏನೂ ಇಲ್ಲದೆ ಬರ್ರಿ ನಾವು ಯೂಟ್ಯೂಬ್ಗೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀವಿ ನನಗೆ ಅನ್ನಿಸ್ತಾ ಇದೆ. ನೀವೇನು ಹೇಳ್ತೀರಾ? ಸೊ ಇದರಲ್ಲಿ ಮನೇಲಿ ಉಗಿಸ್ಕೊಂಡು, ಆಚೆ ಇರೋರ ಹತ್ರ ಉಗಿಸ್ಕೊಂಡು, ಅದರಲ್ಲಿ ಯೂಟ್ಯೂಬಲ್ಲೂ ಉಗಿಸ್ಕೊಂಡು, ಇದೇನು ಗೊತ್ತಾ, ಒಂದು ಬಾಳು ಉಗಿಸ್ಕೊಳೋದೇ ಆಗ್ಬಿಟ್ಟೈತೆ ನಮ್ಮ ಕತೆ.
ನಾನು ಹೇಳಿದ ತಪ್ಪ ಸರಿನಾ ನೀವೇ ಹೇಳಿ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯೂಟ್ಯೂಬಲ್ಲೇ ಕೂತ್ಕೊಳ್ಳಿ, ಆದರೆ ₹1 ಯಾರಿಗಾದ್ರೂ ಸಿಗುತ್ತಾ ಅಂತ ನೋಡೋಣ. ಯಾರಿಗೋ ಅಪರೂಪಕ್ಕೆ. ಸೊ ಮುಂಚೆಲ್ಲ ಜನ ತುಂಬ ಕಮ್ಮಿ ಇದ್ದರು ಯೂಟ್ಯೂಬ್ ಚಾನಲಲ್ಲಿ, ಆವಾಗ ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದಾಯ್ತು. ಇವಾಗ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದಿಲ್ಲ. ಸೊ ಅವಾಗ ನಾವೆಲ್ಲ ವ್ಯೂವರ್ಸ್ ಆಗಿದ್ರೆ, ಆ ಥರ ವ್ಯೂವರ್ಸ್ ತುಂಬ ಜನ. ಈ ನನ್ನ ಮಕ್ಕಳು ಸ್ವಲ್ಪ ಜನ ಇದ್ದಾರಲ್ಲ, ಕಡಾಯಲ್ಲಿ ಬಿರಿಯಾನಿ ಮಾಡ್ತೀನಿ ಅಂತ ತೋರಿಸ್ಬಿಟ್ಟಿದ್ದಾರೆ. ಎಲ್ಲರೂ ಕಡಾಯಿ ತೊಗೊಂಡು ಬಿರಿಯಾನಿ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ. ಏನಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರೂ ದುಡ್ಡು ಬರುತ್ತಂತ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ವ್ಯೂವರ್ಸ್ ಎಲ್ಲಿ ಆಗೋದು? ನಮ್ಮ ಚಾನಲ್ ಎಲ್ರಿ ವೈರಲ್ ಆಗೋದು? ಯಾವ ವರ್ಷಕ್ಕಾಗುತ್ತೆ? ಪ್ರತಿ ದಿವಸ ಒಬ್ಬೊಬ್ಬರು ಅಂದ್ರೆ 100 ಬಿಡಿ, 100,000 200,000 ಚಾನಲ್ ಓಪನ್ ಮಾಡ್ತಾನೇ ಇದ್ದಾರೆ. ಇನ್ನು ವ್ಯೂವರ್ಸ್ ಎಲ್ಲಿರ್ತಾರೆ? ಇದೆಲ್ಲ ನಾನು ತಿಳ್ಕೊಂಡು ನನಗೆ ಬೇಜಾರಾಗ್ಬಿಟ್ಟೈತೆ. ಮುಂಚೆ ಯೂಟ್ಯೂಬಲ್ಲಿ ಬೆಳೆದವರು, ಹೆಸರು ಮಾಡಿದವರು ಸೊ ಕ್ಲಿಕ್ ಆಗ್ತವ್ರೆ. ನಮ್ಮಂಥವ್ರು ಚಿಕ್ಕ ಯೂಟ್ಯೂಬರು ಕ್ಲಿಕ್ ಆಗಬೇಕಂದ್ರೆ ತುಂಬ ಕಷ್ಟ ಇದೆ. ಸೊ ಅದ್ರಗಾರ ಯೂಟ್ಯೂಬ್ನ ಸ್ಟಾಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ತೊಗೊಂಡಿರೋ ಏನಪ್ಪ ಅದು ಏನು ಹೇಳ್ತಾ ಇರೋದು ನಿರ್ಧಾರ ಸರಿನಾ ತಪ್ಪ ನೀವೇ ಹೇಳಿ. ನಿಮಗೆ ಹೆಂಗೆ ಅನಿಸಿದೆ ಯೂಟ್ಯೂಬು? ಸೊ ನನ್ನ ಥರನೇ ಬಿಟ್ಬಿಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀರಾ, ಇಲ್ಲ ಕಂಟಿನ್ಯೂ ಮಾಡ್ತಾಯಿದ್ದೀರಾ? ಅದು ನಿಮ್ಮಿಷ್ಟ. ನಾನು ಯಾರ್ದು ಹೇಳೋಕ್ಕೆ ಇಷ್ಟಪಡೋಲ್ಲ, ನಂದು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಸರಿ, ನಾನು ಹೇಳಿರೋ ವೀಡಿಯೋದಲ್ಲಿ ತಪ್ಪೋ ಸರಿ ಏನೂ ಇದ್ದರೂ ಕಮೆಂಟ್ ಮಾಡಿ. ನಾನು ಯೂಟ್ಯೂಬ್ನ ಬಿಡ್ತಾ ಇರೋದು ಸರಿನಾ ತಪ್ಪ ಅದು ಹೇಳಿ ಅಂತ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.